ಮಾರ್ಕ್ಸ್ವಾದವನ್ನ ಆಯಾ ದೇಶದ ಸ್ಥಿತಿಗತಿಗಳಿಗೆ ಅನುಸರಿಸಿ ಅಳವಡಿಸ್ಕೋಬೇಕೆ ಹೊರತು ಅದು ಕಾಪಿರೈಟ್ ಮಾಡೋದ ಕಾಪಿ ಕ್ಯಾಟ್ ಮಾಡೋದಲ್ಲ ಯಾವಾಗ್ಲೂ ಕೂಡ. ಯಾಕೆಂದ್ರೆ ಪ್ರತಿ ದೇಶದ ಸನ್ನಿವೇಶಗಳು ಕೂಡ ಬೇರೆ ಬೇರೆ ಇರುತ್ತೆ, ವಸ್ತುಸ್ಥಿತಿಗಳು ಬೇರೆ ಬೇರೆ ಇರುತ್ತೆ, ಅಳವಡಿಸ್ಕೋಬೇಕಾಗತ್ತೆ. ಆ ರೀತಿ ಅಳವಡಿಸ್ಕೊಂಡು ಚೈನಾದಲ್ಲಿ ಭೋಪಾಲ್ ಅಳವಡಿಸ್ಕೊಂಡ್ರು, ಅಲ್ಲೂ ಕೂಡ ಕೆಲವು ವಿಭಿನ್ನತೆಗಳಿದೆ. ಆ ದೃಷ್ಟಿಯಿಂದ ಸಂಪೂರ್ಣವಾಗಿ ಮಾರ್ಕ್ಸ್ವಾದವನ್ನು ಜಾರಿ ತಂದಂತಹ ದೇಶ ಇವತ್ತಿನ ತನಕ ಇಲ್ಲ ಆಗ್ಬೇಕಾಗಿದೆ. ಆಮೇಲೆ ನೀವು ಸಾಮಾಜಿಕ ವಿಜ್ಞಾನಿ ಅಂತ ಅನಿಸ್ಕೊಂಡ್ರಿ. ನಮ್ಮ ವೀಕ್ಷಕರಿಗೆ ಎದಕ್ಕೆ ಅದು ಸಾಮಾಜಿಕ ವಿಜ್ಞಾನಿ ಅಂತ ಪದ ಕೊಟ್ಟರು? ನಮ್ಗೊಂದು ವಿಷಯವನ್ನು ತಿಳಿಸ್ತೇನೆ, ನಾನು ಇದಕ್ಕೆ ಎಲ್ಲೂ ಪ್ರಚಾರ ಕೊಟ್ಟಿಲ್ಲ. ಇಂಡಿಯನ್ ಅಕಾಡೆಮಿ ಆಫ್ ಸೋಷಿಯಲ್ ಸೈನ್ಸಸ್, ಭಾರತದ ಸಮಾಜ ವಿಜ್ಞಾನಿಗಳ ಅಕಾಡೆಮಿ ಅದು. ಆ ಅಕಾಡೆಮಿ ಫಸ್ಟ್ ಗೋಲ್ಡ್ ಮೆಡಲ್ ಇಂಟ್ರೊಡ್ಯೂಸ್ ಮಾಡಿದ್ರು 2010. ಫಸ್ಟ್ ಗೋಲ್ಡ್ ಮೆಡಲ್. ಆ ಫಸ್ಟ್ ಗೋಲ್ಡ್ ಮೆಡಲ್ ಅನ್ನ ನನಗ್ ಕೊಟ್ಟರು ಅವರು. ನಾನು ತಗೊಳ್ಳಲ್ಲ ಅಂತ ಹೇಳಿದೆ. ಯಾಕೆ ಅಂತ ಕೇಳಿದ್ರು. ಯಾಕೆ ಕೊಡ್ತೀರಿ, ವಿವರಣೆ ಕೊಡಿ ಅಂತ ಕೇಳಿದೆ. ಅವ್ರು ಹೇಳಿದ್ರು, ಸರ್ ನಮ್ಮ ಎಕ್ಸಿಕ್ಯೂಟಿವ್ ಕಮಿಟಿನಲ್ಲಿ ಒಂದು ಇಡೀ ದಿನ ಈ ವಿಷಯ ಚರ್ಚೆ ಮಾಡಿದ್ದೇವೆ. ಚರ್ಚೆ ಮಾಡಿ ಒಂದು ನಿರ್ಣಯಕ್ಕೆ ಬಂದ್ವಿ. ನಮ್ಮ ದೇಶದಲ್ಲಿ ಸಮಾಜ ವಿಜ್ಞಾನಿಗಳು ಸಾಕಷ್ಟು ಸಿದ್ಧಾಂತಗಳನ್ನು ಬರೆದಿದ್ದಾರೆ, ಆದ್ರೆ ಬರೆದ ಸಿದ್ಧಾಂತವನ್ನ ಕಾರ್ಯರೂಪಕ್ಕೆ ತಂದವ್ರು ನೀವೊಬ್ಬರೇ. ಆದ್ದರಿಂದ ಈ ಫಸ್ಟ್ ಗೋಲ್ಡ್ ಮೆಡಲ್ ನಿಮಗೆ ಕೊಡ್ತೀವಿ ಅಂತಂದ್ರು. ಬೆಸ್ಟ್ ಸೋಷಿಯಲ್ ಸೈಂಟಿಸ್ಟ್ ಆಫ್ ಇಂಡಿಯಾ ಅವಾರ್ಡ್ ನನಗೆ ಕೊಟ್ಟಿದೆ, ಎಲ್ಲೂ ಪ್ರಚಾರ ಮಾಡಿಲ್ಲ. ಓಕೆ ಸರ್. ಸರ್, ಇನ್ನೊಂದು ಪ್ರಶ್ನೆ. ನೀವು ದ.ರಾ. ಬೇಂದ್ರೆಯವರ ನಿಮ್ಮ ವಿಶ್ವಶರ್ಮ ಚೇತನದಲ್ಲಿ ಆವರಣದಲ್ಲಿ ದ.ರಾ. ಬೇಂದ್ರೆಯವರ ಸ್ಮಾರಕ ನಿರ್ಮಾಣ ಮಾಡಿದ್ರಿ. ಯಾಕಿರ್ಬೋದು? ನನಗಂದು ಕುತೂಹಲ ಅದ. ಯಾಕೆ ಇರ್ಬೋದು ಸ್ಮಾರಕ ನಿರ್ಮಾಣ ಮಾಡಿದ್ರಿ ದ.ರಾ. ಬೇಂದ್ರೆಯವರು? ಒಂದು ಮಾತನ್ನು ನೆನ್ಪಿಟ್ಕೊಳ್ಳಿ, ಒಂದು ದುರಂತ ಅಂತ ಹೇಳ್ಬೇಕು. ಬೇಂದ್ರೆಯವರ ಸಮಗ್ರ ಸಾಹಿತ್ಯವನ್ನ ಸೈದ್ಧಾಂತಿಕ ದೃಷ್ಟಿಯಿಂದ, ಸೈದ್ಧಾಂತಿಕ ಕ್ರಾಂತಿಕಾರಿ ದೃಷ್ಟಿಯಿಂದ ನೋಡಿದವರೇ ಇಲ್ಲ. ದುರಂತ ಇದು. 4 ಸಾಲು ಹೇಳ್ತೇನೆ, ಬೇಂದ್ರೆಯವರ ಸಾಲುಗಳಿದು. ಇದು ಬೇಂದ್ರೆಯವರ ಸಾಲುಗಳು ಅಂತಲೇ ಅನೇಕರಿಗೆ ಗೊತ್ತಿಲ್ಲ. ಏನ್ ಹೇಳಿದ್ದಾರೆ? ದುಡಿಯುವ ಬಡವರು ನಾಡಿನ ಒಡೆಯರು, ದುಡಿಯದ ಒಡೆಯರು ಕಣದ ಹಾದಿಯ ಹಿಡಿಯವರು. ಯಾರ ಸಾಲಿದು? ದ.ರಾ. ಬೇಂದ್ರೆಯವರ. ಯಾವ ಸಿದ್ಧಾಂತ ಇದು? ಮಾರ್ಕ್ಸ್ವಾದಿ ಸಿದ್ಧಾಂತ. ಯಾರು ಹೇಳ್ಬೇಕಿದನ್ನ? ಈಗ ನಾನು ಹೊಸ ಒಂದು ಪುಸ್ತಕ ರಚನೆ ಮಾಡಬೇಕು ಅಂತ ಸಿದ್ಧ ಮಾಡ್ಕೊಳ್ತಾ ಇದ್ದೇನೆ. ಅದರ ಹೆಸರು ಬೇಂದ್ರೆಯವರ ಸಮಗ್ರ ಸಾಹಿತ್ಯದಲ್ಲಿ ಸೈದ್ಧಾಂತಿಕ ಕ್ರಾಂತಿಕಾರಿ ಅಂತಃ ದರ್ಶನ ಅನ್ನೋ ಹೊಸ ಪುಸ್ತಕವನ್ನ, ಅದು ಹೊರಗೆ ಬಂದ್ರೆ ಗೊತ್ತಾಗುತ್ತೆ. ಇನ್ನೊಂದು ಮಾತು ಹೇಳ್ತೀನಿ ನಿಮಗೆ. ಬೇಂದ್ರೆಯವರ ಪ್ರಸಂಗಗಳು ಅಂದ್ರೆ ಎಸ್ಸೆಸ್, ಸಮಗ್ರ ಸಾಹಿತ್ಯ, ಸಾಹಿತ್ಯ ವಿರಾಟ್ ಸ್ವರೂಪ. ಅದ್ರಲ್ಲಿ ಒಂದು ಎಸ್ಸೆ ಇದೆ, ಬಡತನ ಸಾರ್ವಭೌಮ ವಸ್ತುವಾದೀತೆ, ಸಾಹಿತ್ಯದ ಸಾರ್ವಭೌಮ ವಸ್ತುವಾದೀತೆ ಅಂತ ಅದರ ಹಣೆ ಬರಹ, ಟೈಟಲ್. ಅದರಲ್ಲಿ ಕೊನೆ ಮಾತು ಏನ್ ಮಾಡಿದ್ದಾರೆ, ಇಡೀ ಸಂಕ್ಷಿಪ್ತವಾಗಿ ಅನಾಲಿಸಿಸ್ ಹೇಳ್ತೇನೆ. ಬಡತನ ಸಿರಿವಂತರ ಸೃಷ್ಟಿ, ಬಡತನ ಸಿರಿವಂತರ ಸೃಷ್ಟಿ, ಇದು ನಿನ್ನ ಹಣೆ ಬರಹ ಅಂತ ಹಣೆ ಪಟ್ಟಿ ಹಚ್ಚಿ ಬಡವರನ್ನ ಅದರ ವಿರುದ್ಧ ಹೋರಾಟ ಮಾಡ್ಲಿಕ್ಕೂ ಕೂಡ ಶಕ್ತರಾದಂತೆ ನೋಡ್ಕೊಂಡಿದ್ದಾರೆ ಶ್ರೀಮಂತರು. ಕೊನೆ ಸಾಲು, ಆ ವ್ಯಾಸದ ಕೊನೆ ಸಾಲು ಏನು ಅಂತಂದ್ರೆ, ಬಡತನ ನಿರ್ಬೀಜಗೊಳ್ಳಬೇಕು. ಇಡೀ ಸಾಹಿತ್ಯದಲ್ಲಿ ಎಲ್ಲಾದ್ರೂ ಈ ಶಬ್ದ ಬಳಕೆ ನೋಡಿದ್ದೀರಾ? ನಿರ್ಬೀಜಗೊಳ್ಳಬೇಕು. ಬರೀ ಬೇರ್ ಸಮೇತ ಕಿತ್ತರೂ ಸಾಲೋದಿಲ್ಲ, ನಿರ್ಬೀಜಗೊಳ್ಳಬೇಕು. ಇದು ಬೇರೆ, ಇದು ಬೇರೆ, ಇದು ಬೇಂದ್ರೆ. ಕಿಕ್ಕಿರಿ ತುಂಬಿದೆ ಭೂಮಿಯ ಕಣಜ, ಕಕ್ಕಸ ಬಿಡುತ್ತಿದ್ದ ಬೊಕ್ಕಸ ದೊಡಲು, ಬಡವೋ ಬರಿದು ತೆರವು ಬಡವರ ಬಗ್ಗರ ತುತ್ತಿನ ಚೀಲ. ಈ ಬೇಂದ್ರೆಯವ್ರನ್ನ ಯಾರು ಅರ್ಥ ಮಾಡ್ಕೊಂಡಿದ್ದಾರೆ? ಇದು ಕಾಂಟ್ರಡಿಕ್ಷನ್. ಈ ಕಾಂಟ್ರಡಿಕ್ಷನ್ಸ್ ಇನ್ ಈಸ್ ಲಿಟ್ರೇಚರ್ ಸ್ಟಡಿ ಮಾಡ್ಬೇಕಾಗ್ತಿದೆ. ನಮ್ಗೊಂದೇ ಸೆಂಟೆನ್ಸ್ ಅವ್ರು ತೀರ್ಕೊಳ್ಳೋಕ್ಕಿಂತ ಮೊದಲು
ಹೌದು 1981ರಲ್ಲಿ ಅವರ ಹುಟ್ಟಹಬ್ಬಕ್ಕೆ ಅವ್ರನ್ನ ಇಂಟರ್ವ್ಯೂ ಮಾಡಿದೆ ನಾನು. ಹೌದು ಸರ್. ಆ ಇಂಟರ್ವ್ಯೂನಲ್ಲಿ ಮೊದಲನೇ ಸೆಂಟೆನ್ಸ್ ಅವ್ರು ಹೇಳಿದ್ದೇನು ಗೊತ್ತೇನು ನಿಮಗೆ? ಇಂಗ್ಲಿಷ್ ನಲ್ಲಿ ಹೇಳಿದ್ರು, ಹಾ ಸರ್. ವಿ ಹ್ಯಾವ್ ಡೆಮೋಕ್ರಸೀಸ್ ಅಂಡ್ ಡೆಮೊನಾಕ್ರಸೀಸ್. ಡೆಮೊನಾಕ್ರಸಿ ಅನ್ನೋ ಶಬ್ದ ಡಿಕ್ಷನರಿಯಲ್ಲಿ ಇಲ್ಲ, ಬಳಸ್ತಾರೆ ಬೇಂದ್ರೆಯವರು. ಹಾ. ವಿ ಹ್ಯಾವ್ ಟು ಡೆಮಾಲಿಷ್ ಡೆಮೊನಾಕ್ರಸೀಸ್ ಅಂಡ್ ಎಸ್ಟಾಬ್ಲಿಷ್ ಡೆಮೋಕ್ರಸೀಸ್. ಓಕೆ. ವಿವರಣೆ ಕೊಡ್ತಾ ಹೇಳ್ತಾರೆ, ಹಾ. ಡೆಮೊನಾಕ್ರಸಿ ಅಂದ್ರೆ ರಾಕ್ಷಸರ ರಾಜ್ಯ. ಹಾ, ಹಾ. ರಾಕ್ಷಸರ ರಾಜ್ಯನೂ ಇದೆ, ಪ್ರಜಾರಾಜ್ಯನೂ ಇದೆ. ಪ್ರಜಾರಾಜ್ಯ ರಾಕ್ಷಸರ ರಾಜ್ಯವನ್ನ ನಿರ್ಮೂಲನೆ ಮಾಡಿ ಪ್ರಜಾರಾಜ್ಯವನ್ನ ಸ್ಥಾಪಿಸಬೇಕು ಅನ್ನೋ ಮಾತನ್ನ ಬೇಂದ್ರೆಯವರು ತಮ್ಮ ಕೊನೆಯ ಸಂದರ್ಶನ ತೀರ್ಕೊಳ್ಳೋಕ್ಕಿಂತ ಮೊದಲು ನನಗೆ ಕೊಟ್ಟ ಸಂದರ್ಶನದಲ್ಲಿ ಹೇಳಿದ್ದಾರೆ. ನಾನು ಇದನ್ನು ದಾಖಲಿಸಿದ್ದೇನೆ. ಇದು ಬೇಂದ್ರೆ. ಈ ಬೇಂದ್ರೆಯವ್ರನ್ನ ಅರ್ಥ ಮಾಡ್ಕೊಳ್ಳೋಕೆ ಬಹಳ ಪ್ರಯತ್ನ ಮಾಡಬೇಕು. ಹಾ. ಅವರ ಸಮಗ್ರ ಸಾಹಿತ್ಯವನ್ನ ಸೈದ್ಧಾಂತಿಕ ದೃಷ್ಟಿಯಿಂದ, ಕ್ರಾಂತಿಕಾರಿ ದೃಷ್ಟಿಯಿಂದ ನೋಡೋ ಕೆಲಸ ಮಾಡಬೇಕು. ಅದನ್ನ ಆದಷ್ಟು ಶೀಘ್ರದಲ್ಲಿ ಸಮಾಜಕ್ಕೆ ಕೊಡೋ ಪ್ರಯತ್ನವನ್ನ ನಾನು ಮಾಡ್ತೇನೆ. ಸರ್, ಇನ್ನೊಂದು ಪ್ರಶ್ನೆ, ಇದು ಜನರಲ್ ಸೋಷಿಯಲ್ ಪ್ರಶ್ನೆ ಸರ್. ಸಮಾಜ ಇದು ಸಮಾಜ, ಇದು ವರ್ಗಭೂಯಿಷ್ಠ ಸಮಾಜ. ಸಿರಿವಂತರೇ ಆಳೋದು. ಪ್ರಜಾಪ್ರಭುತ್ವದ ಹೆಸರಿನಲ್ಲಿ ಆಳೋದು ಸಿರಿವಂತರೇ. ಇದು ವ್ಯವಸ್ಥೆ. ಈ ವ್ಯವಸ್ಥೆಯಲ್ಲಿ ಸಮಗ್ರವಾದ ಹೋರಾಟ ನಡಿಬೇಕು ಈ ಸಮಾಜದ ಪರಿವರ್ತನೆಗೆ. ಆ ಸಮಗ್ರ ಪರಿವರ್ತನೆ ಯಾವುದು ಅಂತಂದ್ರೆ ಸಮಾಜವಾದಿ ರಾಜ್ಯವನ್ನ ಸೃಷ್ಟಿ ಮಾಡೋದು. ನಿಜವಾದ ಸಮಾಜವಾದಿ ರಾಜ್ಯ, ಬರೀ ಹೆಸರಿಗೆ ಸಮಾಜವಾದಿ ಅಲ್ಲ. ಅಂತಹ ಹೊಸ ಸಮಾಜವನ್ನು ಕಟ್ಟೋದು ನಮ್ಮೆಲ್ಲರ ಕರ್ತವ್ಯವಾಗಿದೆ.